ದೇವಸ್ಥಾನ ಇರ್ತೈತಿ. ದೇವಸ್ಥಾನಕ್ಕೆ ಒಂದೇ ಗುಡ್ಡದ ಕಲ್ಲು ಇರ್ತೈತಿ. ಒಂದೇ ಗುಡ್ಡದ ಕಲ್ಲು ತಂದು ಮೂರ್ತಿ ಮಾಡಿರ್ತಾರೆ. ಈ ಮೆಟ್ಟಲು ಇರ್ತಾವದು, ಮೆಟ್ಟಿಲು ಒಳಗೆ ಗುಡಿಯೊಳಗೆ ಮೂರ್ತಿಗೆ ಕೇಳ್ತಾನೆ, ಅಲ್ಲ ನಾನು ಕಲ್ಲ ನೀನು ಕಲ್ಲೆ, ಇಬ್ಬರಿಗೆ ಒಂದೇ ಗುಡ್ಡದಾಗಿಂದ ಕಲ್ಲಿನ ಗುಡ್ಡದಾಗಿಂದ ತಗೊಂಡ್ಬಂದಾಗ ನನಗೆ ಯಾಕೆ ತುಳಿದು ಹೋಗ್ತಾರ, ನಿನಗ್ಯಾಕೆ ನಮಸ್ಕಾರ ಮಾಡ್ತಾರೆ? ಅದು ಗುಡಿಯೊಳಗೆ ಕಲ್ಲಿನ ದೇವರಂತೂ ನೀವು ಕೇಳೋ ಪ್ರಶ್ನೆ ಸರಿಯಾಗಿ, ನಾನು ಕಲ್ಲೆ ನೀನು ಕಲ್ಲೆ, ನಿನಗೆಲ್ಲರೂ ತುಳಿದು ಬರ್ತಾರೆ, ನನಗೆಲ್ಲರೂ ನಮಸ್ಕಾರ ಮಾಡ್ತಾರಲ್ಲ. ಯಾಕಂದ್ರೆ ನೋಡು, ನಾವಿಬ್ಬರು ಒಂದೇ ಗುಡ್ಡದ ಕಲ್ಲ, ನಾವಿಬ್ಬರು ಒಂದೇ ಗುಡ್ಡದಿಂದ ತಗೊಂಡು ಬಂದಿದ್ದು ಖರೆ. ಆದ್ರೆ ಏನಾಯ್ತು ಅಂದ್ರೆ ಶಿಲ್ಪಿ ಮೂರ್ತಿ ಮಾಡ್ಬೇಕಂತ ಮೊದಲು ನಿನಗೆ ತಗೊಂಡು ಕಟ್ಯಾಕ್ ಶುರು ಮಾಡದ. 1, 2, 4, 10, 20 ಅದು ಸುತ್ತಿಗೆ ತಗೊಂಡು ಚೆನ್ನಾಗಿ ತಗೊಂಡು ಹೊಡೆದ. ಇಷ್ಟು ಪೆಟ್ಟು ಬಿದ್ದರೆ ನಾ ತಡ್ಕೊಳ್ಳೋದಿಲ್ಲ ಅಂತ ನೀ 2 ಹೋಳಾದ ನೀನು. ನನಗೆ ತಗೊಂಡು ಆಮೇಲೆ ನನಗೆ 10, 20, 100, 1000 ಹೊಡೆದ್ರು ಸಹಿತ ನಾ ಏನು ಜಪ್ ಅನ್ನಲಿಲ್ಲ. ಒಂದು ದಿವಸ ಹೆಂಗಾಗಲಿ ಅಂದ್ರೆ ಅವ ಕಟದ ಅವ ಸೋತು ತಾನ ಸುತ್ತಿಗೆ ಚಾನ ಒಂದು ಕಡೆ ಇಟ್ಟು ನೀನು ದೇವರಾದ ಅಂತ ಕೈ ಮುಗಿದವ. ಇಬ್ಬರಿಗೆ ಒಂದೇ ಗುಡ್ಡದಂತ ಕಲ್ಲ, ನಿನಗೆ ತಗೊಂಡಾಗ ನೀ ಏಟು ತಿನ್ನಕ್ಕೆ ಒಲ್ಲೆಪ್ಪ, ನನಗೆ ಭಾಳ ಪೆಟ್ಟು ಬಿತ್ತು ಅಂತ 2 ಹೋಳಾಗಿದ್ದಕ್ಕೆ ನಿನಗೆ ಮೆಟ್ಲ ಮಾಡಿ ಹಾಕದ. ನಾ ತಡ್ಕೊಂಡಿದ್ದಕ್ಕೆ ದೇವ್ರು ಮಾಡದ. ನೀ ತಾಳ್ಕೊಳ್ಳಾರ್ದಕ್ಕೆ ಎಲ್ಲರೂ ತುಳ್ಕೊಂಡು ಬರಕತ್ರು, ನಾ ತಡ್ಕೊಂಡಿದ್ದಕ್ಕೆ ಎಲ್ಲರೂ ಕೈ ಮುಗಿಯುವಂಗಾಗಿ ತಡ್ಕೊಂಡು ದೇವ್ರು. ಅಂದ್ರೆ ಜೀವನದಲ್ಲಿ ಮೊದಲ ಮನುಷ್ಯ ಕಲಿಯಬೇಕಾದದ್ದು, ಏನ ಕಷ್ಟಗಳು ಬರಲಿ, ಜಸ್ಟ್ ಬಿ ಸೈಲೆಂಟ್. ಸೈಲೆನ್ಸ್ ಆ್ಯಂಡ್ ಸ್ಮೈಲ್. ಏನು ಕಷ್ಟಗಳು ಬರ್ತಾವಲ್ಲ, ಏನಾಗೋದು, ಸ್ವಲ್ಪ ತಾಳ್ಮೆ ಬೇಕು ಮನುಷ್ಯನಿಗೆ. ಸಮಾಧಾನ ಬಹಳ ದೊಡ್ಡದು ಜೀವನದಲ್ಲಿ. ಏನಾರ ಬರಲಿ ಸಮಾಧಾನ ಕಲಿಬೇಕು, ತಾಳ್ಮೆ ಬೇಕು ಮನುಷ್ಯನಿಗೆ. ಈಗ ನಮಗೆ ತಾಳ್ಮೆ ಕಡಿಮೆ ಐತಿ ಜೀವನದೊಳಗೆ. ಏನಾರ ಸ್ವಲ್ಪ ಸಂಸಾರದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋದಲ್ಲ, ಪ್ರಪಂಚ ಅಂದಮೇಲೆ ಸ್ವಲ್ಪ ಹೆಚ್ಚು ಇರ್ತೈತಿ, ಒಂದು ಸ್ವಲ್ಪ ಕಡಿಮೆ ಇರ್ತೈತಿ. ಈ ಸಂಸಾರ ಹೆಂಗಂದ್ರೆ ಇದೊಂಥರ ಈ ನಕಲಿಗಳು ಇದ್ದಂಗೆ. ಈ ನಕಲಿಗಳು ಇರ್ತಾವೆ, ಬದುಕು ನಕಲಿಗಳು. ನೀವು ಹೆಂಗಾರ ಹೋಗಿ ಚುಸ್ತೈತರು, ಒಟ್ಟು ನೀವು ಹೆಂಗೆ ಹೋಗಿದ್ರು ಚುಸ್ತೈತರು. ಹಂಗೆ ಸಂಸಾರ ಅಂದಮೇಲೆ ಒಂದಿಷ್ಟು ಕಷ್ಟ, ಸುಖ, ನೋವು, ತಾಪ ಬರುವುದೇ ತಾಳ್ಕೋಬೇಕಷ್ಟ. ಒಂದು ಕುಟುಂಬ ಇತ್ತು, ಆ ಕುಟುಂಬದೊಳಗೆ ಏನಾಗ್ತಿತ್ತು ಅಂದ್ರೆ, ಏನೋ ಸಣ್ಣ ಪುಟ್ಟ ಸಂಸಾರ ಅಂದ ಕೂಡಲೇ ಜಗಳ ಬರ್ತೀವಿ. ಜಗಳ ಬಂದ ಕೂಡಲೇ ಅವಾಗ ಗಂಡ ಯಜಮಾನ ಏನಂತಿದ್ದಂತ, ಈಗ ನೀ ಹಿಂಗೊಂದು ಸ್ವಲ್ಪ ಬಾಯಿ ಮಾಡಿದ ಕೂಡಲೇ ಹೆಣ್ಮಗಳು ಏನೋ ಪಾಪ ಸಂಸಾರ ಅಂದ್ರೆ ಬರ್ತಿತ್ತಲ್ಲ, ಸ್ವಲ್ಪ ಬಾಯಿ ಮಾಡಿದ ಕೂಡಲೇ ಅವ ಅಂತಿದ್ದಂತ, ನೀ ಹಿಂಗೆ ಮಾಡಿದ್ರೆ ಈಗ ಮನೆ ಬಿಟ್ಟು ಹೋಗ್ತೀನಿ ನೋಡ ಅಂತ. ಅದು ಪಾಪ ಹೆಣ್ಮಗಳು ಮಾಡಿ ಸುಮ್ಮನೆ. ಮತ್ತೆ ಯಾವಾಗ ಒಂದು ಸಂಸಾರದ ಸಮಸ್ಯೆ ಬಂದ ಕೂಡಲೇ ಸ್ವಲ್ಪ ಬಾಯಿ ಮಾಡಿದ ಕೂಡಲೇ, ಈಗ ನಾ ಹಿಂಗೆ ಮಾಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ನೋಡ. ಮತ್ತೊಂದು ದಿವಸ ಜಗಳ ಆಯ್ತು, ಜಗಳ ಆದ ಕೂಡಲೇ ಸ್ವಲ್ಪ ಬಾಯಿ ಮಾಡಿದ್ರೆ, ಈಗ ಮನೆ ಬಿಟ್ಟು ಹೋಗ್ತೀನಿ ನೋಡಲ್ಲ, ಆಕೆ ಹೋಗಿ ಅಂದ್ಬಿಟ್ರೆ. ಇವನಿಗೆ ಇಷ್ಟು ದಿವಸ ಏನು ರೂಢಿಯಾಗಿತ್ತು, ಮನೆ ಬಿಟ್ಟು ಹೋಗ್ತೀನಿ ಅಂದ್ಕೂಡಲೇ ಆಕೆ ಸುಮ್ಮನೆ ಇರ್ತಿದ್ಲು. ಈಕೆ ಒಮ್ಮೆ ಈ ಸಲ ಮನೆ ಬಿಟ್ಟು ಹೋಗ್ತೀನಿ ಅಂದ್ಕೂಡಲೇ ಹೋಗನ್ನಲ್ಲ, ಇದಕ್ಕೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೋಗಂತ ಕೇಳಿದ ಅಷ್ಟ ಗೊತ್ತಿತ್ತು, ಹೋಗಂದ ಕೂಡಲೇ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಇದು ಬೆಳಿಗ್ಗೆ ಎದ್ದು ಕೂಡಲೇ ಜಗಳ ತೆಗಿತು. ಶಾಣೆ ಇರಲಿಲ್ಲ, ಶಾಣ್ಯಾರ ಹಂಗೆ ಮಾಡೋದಿಲ್ಲ. ಬೆಳಿಗ್ಗೆ ಜಗಳ ತೆಗಿದಿಲ್ಲ, ಇದು ಎದ್ದು ಕೂಡಲೇ ಜಗಳ ತೆಗಿತು. ಜಗಳ ಯಾವಾಗ ತೆಗಿಬೇಕಂದ್ರೆ ಸಂಸಾರಿಕರಿಗೆ ಗೊತ್ತಿರಬೇಕು. ಬೆಳಿಗ್ಗೆ ಎದ್ದು ಕೂಡಲೇ ತೆಗಿಬಾರ್ದು, ನಾಷ್ಟ ಆದ್ಮೇಲೆ ತೆಗಿಬೇಕು. ಇದು ಹುಚ್ಚ ಎದ್ದು ಕೂಡಲೇ ತೆಗಿತೀವಿ. ಅವ್ರಂದ್ರು ತಿನ್ನಂಗಾರಂದ್ರು. ಇದು ಬಂದು ಹೊರಗೆ ಜೇಜಿ ಕಟ್ಲಿಕ್ಕೆ ಕುಂತು ಅವರೇನು ಇದು ಪಳ್ಳಿ ಸಹಿತ ನೋಡಲಿಲ್ಲ. ಹೋಗಿ ಕಮ್ಮಿಗೆ ಕಿರಾಣಿ ಅಂಗಡಿಗೆ ಹೋದರು, ಚುರುಮುರಿ ತೊಗೊಂಬಂದರು, ಸುಸಲ ಮಾಡಿದ್ರು, ಬಜಿ ಮಾಡಿದ್ರು, ವಾಸನೆ ಬಡಿತಿರ್ತಿರ್ತು, ಕರೀಲಿಲ್ಲ ಅವರು. ಮಸ್ತ್ ಕಮ್ಮಗೆ ತಿಂದು ಒಂದಿಷ್ಟು ರೊಟ್ಟಿ ಗಿಟ್ಟಿ ಮಾಡ್ಕೊಂಡು ಬುತ್ತಿ ಕಟ್ಕೊಂಡ್ರು. ಇದು ಮತ್ತೆ ಒಳಗೆ ಹೋಗ್ತೈತೆ ಕಿಡಿ ಹಾಕೊಂಡು ಕಿಡಿ ಇಟ್ಕೊಂಡು ಹೋಗ್ಬಿಟ್ಟು ಬರ. ಇದು ಜೇಜಿ ಕಟ್ಟಿಯಿಂದ ಮುಂದೆ ಬೇವಿನ ಕಟ್ಟಿಗೆ ಬಂತು. ಬೇವಿನ ಕಟ್ಟಿಗೆ ಕುಂತು ಹಾಡು ಹಾಡ್ತು, ಎಲ್ಲ ಮಾಡ್ತು, ಯಾರು ನೋಡ್ಲಿಲ್ಲ. ಪಟ್ಟೆಂದು ಹಸಕ್ಕಾಗ್ತದೆ. ಹಣಮಂದೇವ್ರ ಗುಡಿ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತು. ಮಧ್ಯಾಹ್ನ ಸಾಯಂಕಾಲ ನೀರಿಲ್ಲ, ಊಟ ಇಲ್ಲ. ಒಣಗಿ ಇನ್ನೊಂದು ಹುಡುಗ ಬಂದು ಕೂಡಲೇ ನಿಮ್ಮ ಅಕ್ಕೇನ ಕೇಳೋದಲ್ಲ ನನಗಲ್ಲ. ಆ ಹುಡುಗನ್ನ ಕೇಳಿ ಬಿಡು, ಒಟ್ಟ ಕೇಳಿ ನನಗಲ್ಲ.
ಕೇಳಿಲ್ಲ, ಒಟ್ಟ ಕೇಳಿಲ್ಲ. ಅಲ್ಲಿ ಕೇಳಿಲ್ಲ ಅಂದ್ರೆ ಮುಗಿದು ಮತ್ತೆ ಒಟ್ಟ ಕೇಳಿಲ್ಲ ಅಂದ್ರೆ ಏನಾದ್ರೆ ಇದಕ್ಕೆಲ್ಲವೂ ಕದ ಅಂತೂ ಹಾಕಿ ಉಳಿದಿದ್ದೆಲ್ಲೋ ಮಠ. ರಾತ್ರಿ ಮಠಕ್ಕೆ ಬಂತು, ಮುಖ ನೋಡೋದು ಕೂಡಲೇ ಗೊತ್ತಾತ ಜಗಳ ಆಡುವಲ್ಲಿ ಮನ್ಯಾಗ. ಯಾಕಂದ್ರೆ ಬರೋರ ಅಂತ ಬರ್ತಾರ ಅವರು, ಜಗಳ ಆಡ್ಬಲ್ಲಿ ಅಂದ್ರೆ ಹೌದಪ್ಪ ಮುಖೋ ಅಂದರು. ಮುಖಂತ ಅಲ್ಲೇ ಬೆಳಗ್ಗೆ ಎದ್ದು ಕೂಡಲೇ ಮಠದ ಕಸ ಎಲ್ಲ ಹೊಡಿತು, ನೀರು ತಂದು ಹಾಕಿತು. ಅವು ದೊಡ್ಡ ದೊಡ್ಡ ಕೇಲ ತುಂಬವಲ್ಲ ಬಿಡವಲ್ಲ. ಆಮೇಲೆ ಹಿಂದೆ ಹೊಲ ಇತ್ತು, ನೇರು ಹೊಡೆದು ಬಂತು, ಬೆಳೆ ಹೊಡೆದು ಬಂತು. 12 ಗಂಟೆ ಆಯ್ತು. ಮಂತ್ರ ಹಿಂದಿನ ದಿವಸ ಊಟಿಲ್ಲ, 12 ಗಂಟೆ ಹೊಟ್ಟೆಲೆ ಹಸಿದೈತಿ. ಬಂದು ಮಠದ ದಾಸೋಹದಾಗ ಕುಂತು, ಅಲ್ಲೇ ಕರಿತೈತೆ ದಾಸೋಹದಾಗ ಕಜ್ಜಾಯ ಒಣ ರೊಟ್ಟಿ, ಕಜ್ಜಾಯ ರೊಟ್ಟಿ ತಿನ್ನಕ್ಕೆ 2 ರೊಟ್ಟಿ ತಂದೂರು ರೊಟ್ಟಿ ಹಾಕ್ಕೊಂಡು ಉಳ್ಳಾಗಡ್ಡಿ ಖಾರ ಹಾಕ್ಕೊಂಡು ಕಲಸೋದು ತಿನ್ಬೇಕಂತಿತ್ತು. ಗುರುಗಳು ಬಂದರು. ಅಲ್ಲೋ ಬೆಳಿಗ್ಗೆ ಎದ್ದು ಇಷ್ಟು ಕಸ ಹೊಡೆದಪ್ಪ, ನೀರು ತಂದು ಹಾಕಿದ್ವಿ, ಬೆಳೆ ಹೊಡೆದು ನೇಗಿಲ ಹೊಡೆದು ಇಷ್ಟೆಲ್ಲ ಮಾಡಿ ಮಠದಾಗ ಬಂದು ಕುಂತು ಕಟ್ಟಿ ರೊಟ್ಟಿ ತಿನ್ನೋದು ಏನಿತ್ತು. ಇಷ್ಟ ಮನ್ಯಾಗ ಮಾಡಿದ್ರೆ ಅವ್ರು ಯಾರು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ದಾರೆ. ಬಿಟ್ಟು ಹೋಗೋಣ ಇಲ್ಲಿ ನೀವು ಸುಮ್ಮನೆ ಅನ್ನಿಸ್ತೈತಿ, ಅವ್ನು ಬಿಟ್ಟು ಹೋಗ್ಬೇಕು ಅನ್ನಿಸ್ತೈತೆ. ಆದರೆ ಹೋಗಕ್ಕೆ ದಾರಿ ಇಲ್ಲ ಅಷ್ಟ. ಏನ ಸಂಸಾರದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರಲಿ, ತಾಳ್ಕೊಳ್ಳಲು ಕಲಿಬೇಕು ಮನುಷ್ಯ. ಮೊದಲ ಜೀವನದೊಳಗೆ 1ನೇ ಸೂತ್ರ ಅಂದ್ರೆ ತಾಳ್ಮೆ. 1ನೇದೇನು ತಾಳ್ಮೆ. ಏನನ್ನ ಬರಲಿ ಮೊದಲು ಸಹನಶೀಲತೆ ಇರಬೇಕು. ಒಬ್ಬ ಕವಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ, ನನಗೆ ಕಷ್ಟ ಕೊಡಬೇಡ ಅಂತ ನಾ ಕೇಳೋದಿಲ್ಲ. ನಾನು ನಿನಗೇನು ಕೇಳ್ತೀನಿ ಅಂದರೆ, ನಿನಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕಷ್ಟ ಕೊಡು. ನಾ ಕೇಳುವುದೇನೆಂದ್ರೆ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು ಅಂತ. ಅದಕ್ಕೆ ಮನುಷ್ಯ ಮೊದಲ ಜೀವನದ ಮೊದಲ ಸೂತ್ರ ಅಂದ್ರೆ ತಾಳ್ಮೆ. 2ನೇದು ಕೆಟ್ಟು. 2ನೇದೇನಂದ್ರೆ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಆತ್ಮಾವಲೋಕನ ಮಾಡಿಕೊಳ್ಳೋದು. ಯಾಕೆ ಕಷ್ಟ ಬಂತು ಜೀವನದೊಳಗೆ. ಇವೊಬ್ಬ ವಿದ್ಯಾರ್ಥಿ